ನೊಣ ನುಗ್ಗಿದ್ದಾದರೂ ಅದು ಸಾಧ್ಯವಿಲ್ಲದಂತಹ ಮಾತು. ಬಿಳಿಯದಂತಹ ಕಾಗೆನಾದರೂ ನಾವು ಕಾಣಬಹುದು. ರಾತ್ರಿಯ ಹೊತ್ತಿನಲ್ಲಿ ಬೆಳಕನ್ನು ಕೊಡುವಂತಹ ಚಂದ್ರದೇವ ಒಂದೊಮ್ಮೆಗೆ ಆತ ಉಷ್ಣವಾಗಿ ಪರಿಣಮಿಸಬಹುದು. ಆದರೆ ಸೀತಾಮಾತೆಯ ಮನಸ್ಸೆಂಬುದು ಪರಿವರ್ತನೆಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಭು. ಅಯ್ಯ ಪ್ರಭು, ಸಮುದ್ರವನ್ನು ಇರುವೆ ನುಂಗಿದರು, ಹೌದಂತೆ. ಪರ್ವತವನ್ನು ನುಂಗಿದರು, ಚಂದ್ರ ವಿಷಕಾರಿದರು. ಹೌದು, ಆಗುವುದಿಲ್ಲ ಅಂತೆ. ಹಾಗಾದ್ರೆ ಇಷ್ಟು ಪ್ರಯತ್ನ ಎಲ್ಲವೂ ವ್ಯರ್ಥವಾಯ್ತಲ್ವೇ ಪ್ರಭು? ವ್ಯರ್ಥವೆಂದು ತೀರ್ಮಾನಿಸಲ್ಪಡುವುದು ಯಾವಾಗ? ಯಾವಾಗ ಪ್ರಭು? ನಮ್ಮ ಪ್ರಯತ್ನವು ಮುಗಿಸಿ ಹೋದ ಅಲ್ವಾ? ನಮ್ಮ ಪ್ರಯತ್ನವನ್ನು ಬಾಕಿ ಬಂದಿಲ್ಲ. ನನ್ನ ಚಿತ್ತವನ್ನು ಹಾಯಿ ಹರಿದ ಹಡಗ ಕಡಲಿನಲ್ಲಿ ಓಡುವಂತೆ ಹೊಯ್ದಾಡುವ ಸ್ಥಿತಿಗೆ ತಂದು ನಿಂತಿದ್ದಾನೆ. ಸಂಯಮಕ್ಕೆ ಅಧಿಪತಿಯ ಎಂದೆನ್ನಿಸಬಹುದಾದ ಯೋಗ್ಯತೆಯನ್ನು ಹೊಂದಿದವ ರಾವಣೇಶ್ವರನಲ್ಲದೆ ಹೋದರೆ ಕೇವಲ ಸಮಾಧಾನದ ಮೂಲಕವಾಗಿ ಭರ್ಗನನ್ನು ಮೆಚ್ಚಿಸುವುದು ಸಾಧ್ಯವಾಗುವುದಕ್ಕಿಂತೆ ಅಂತಹ ಚಿತ್ತಸ್ಥಿತಿ ಇರುವವನಾದರೂ ನಿನ್ನ ಕುರಿತಾಗಿ ಅತೀವವಾದ ಆಸಕ್ತಿಯನ್ನು ತಳೆದಿದ್ದೇನೆ. ಕರ್ಪೂರ ಸುಗಂಧಿ ಮಾರದಾಸ್ತ್ರದ ಪರಿಣಾಮವಾಗಿ 20 ಕೈಗಳಿಂದ ನಿನ್ನನ್ನು ಎತ್ತಿ ನನ್ನ ಹರವಾದ ಎದೆಗೆ ಒತ್ತಿ ಬಿಗಿ ಹಿಡಿದು ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಬೇಕೆನ್ನುವ ಆಶೆಯುಳ್ಳವನಾಗಿದ್ದೇನೆ. ಯಾರು ಕೇಳುವುದಿಲ್ಲ ನೋಡುವುದಿಲ್ಲ ಅನ್ನುವುದೇ ಸ್ಥಿತಿ ಇದ್ದರೆ ನಿನ್ನಲ್ಲಿ ನಾನು ದಮ್ಮಯ ನನ್ನನ್ನು ಕೂಡು ಹೀಗೆ ಹೇಳುವುದಕ್ಕೂ ಹಿಂಜರಿಯುತ್ತಿರಲಿಲ್ಲ. ಆದರೆ ಹಿಂದೆ ಮುಂದೆ ಕಣ್ಣುಂಟ ಶಬ್ದ ಪ್ರಯೋಗ ಮಾಡುವುದಕ್ಕೆ ಉಪಾಯ ಇಲ್ಲ. ಆದ್ದರಿಂದ ಓ ದಾರಿ ಮಾತಾಡುವುದಿಲ್ಲ, ಮಾತಾಡಲಿ
ಕರಿಸಿ ಹುಡಿದ ಬಿಡಲೆನಾಗೆ ತಾಗಿ ಮೂರ್ಛಿತವಾಗಿ ಬಿದ್ದೆನಲ್ಲೇ ವಿರಹ ಬೆಕ್ಕಳಿಸಿ ಕಾಮುಕವಾಗಿ ನಾ ಬದ್ದೆನಲ್ಲೇ ಇದ ಕೌಷಧಿಯ ಕೋಮಲ ಶರೀರಕ್ಕೆ ಬಂದೆ ನಿನ್ನನು ಬಿಡಲೇ ಬೇಕಾಗಿ ಅವತ್ತುವ ಪ್ರೇಮದಿ ತರಿಸಿಕೊಡುವೆ ಬಲವ ನುಡಿಸುವೆ ಹೇಮಾಂಬರವ ತೊಡಿಸುವೆ ಈ ಮನವಿದ್ದಂತ ಮನಸಾದರೆ ಪ್ರೇಮಗಳ ಕ್ಷೇಮ ಕೊಡಿರುವೆ ಮಾತನಾಡಬಾರದೆ ಮಾತು ಬರುವವನಿಗೆ ಜಗಳ ಇಲ್ಲ. ಹೌದು, ಲೋಕ ಪ್ರಸಿದ್ಧವಾದ ಸೂಕ್ತಿ ಅದು. ನೀವು ಇಷ್ಟು ಮಾತಾಡುವಾಗ ಒಂದು ಮಾತಾಡಬೇಕಿತ್ತಲ್ಲ ಪ್ರಭು. ನಮ್ಮ ಮಾತು ಎತ್ತರದ ಧ್ವನಿಯಿಂದ ಕೂಡಿದೆ. ಹಾ, ಆದರೆ ನಿನ್ನಂತಹ ಸುಕೋಮಲೆಯರು ಹಾ, ಜೇನ್ನಣದ ಝೇಂಕಾರದ ಹೌದೌದೌದು. ಕಿರುಗಜ್ಜೆಯ ಹುಲಿಯಂತೆ ಮೃದು ಮಧುರವಾದಂತಹ ನುಡಿಗಳಿಂದ ಹಾ, ಕೇಳುಗರ ಹೃದಯಕ್ಕೆ ತಂಪನೆಯವಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಹೌದೌದು ಪ್ರಭು. ಅಂತಹ ನೀನು ಮಾತಾಡಬಾರದೆ. ಹಾಗೆ ಇನ್ನೊಮ್ಮೆ ಹೇಳಿ. ನಿನ್ನ ಮಾತು ಕೇಳುವುದಕ್ಕೆ, ನಿನ್ನ ಒಲುಮೆಯನ್ನು ಹೊಂದುವುದಕ್ಕೆ ನನ್ನ ಹೃದಯ ಕಾತರದಿಂದ ಕಾದಿದೆ. ಓ ಕರ್ಪೂರ ಸುಗಂಧಿ, ಆ ಮಾರವು ನಿಧಾನವಾಗಿ ಬಂದು ಬಿಲ್ಲನ್ನು ಎತ್ತು ಬಾಣವನ್ನು ಪ್ರಯೋಗಿಸಿ ನನ್ನ ಎದೆಯನ್ನು ಚಂಚಲಗೊಳಿಸಿದ್ದಾನೆ. ಆದ್ದರಿಂದಲೇ 14 ಲೋಕವನ್ನು ಗೆದ್ದ ವೀರಾಧಿವೀರನಾದಂತಹ ನಾನು ನಿನ್ನ ಬಳಿ ಬಂದು ಪ್ರೇಮ ಭಿಕ್ಷೆಯನ್ನು ಯಾಚಿಸುವ ಸ್ಥಿತಿಗೆ ಬಂದು ಒದಗಿದ್ದೇನೆ. ಅನರ್ಘ್ಯವಾದಂತಹ ಸಂಪತ್ತಿಗೆ ಅಧಿಪ ನಾನು. ಕುಬೇರದ ಭಂಡಾಗಾರ ಈಗ ನಮ್ಮ ಸ್ವಂತದ್ದು. ಅದನ್ನೆಲ್ಲ ನಿನ್ನ ಪಾದಮೂಲದಲ್ಲಿ ನಾನು ಸುರಿಯುತ್ತೇನೆ. ಬಗೆ ಬಗೆ ವಸ್ತ್ರಾಭರಣಗಳನ್ನು ಕೊಟ್ಟು ನಿನ್ನ ಮನಸ್ಸನ್ನು ಸಂತೋಷಪಡಿಸುತ್ತೇನೆ. ಆದ್ದರಿಂದ ಮೇಲೆದ್ದು ಒಲಿದು ಬಂದು ನನ್ನನ್ನು ಬಿಗಿದಪ್ಪಿ ಆ ಮಾರನ ಉರಿಯಿಂದ ಧಗಧಗಿಸುತ್ತಿರುವ ನನ್ನ ಹೃದಯಕ್ಕೆ ಪ್ರೇಮ ವರ್ಷವನ್ನು ಸುರಿಸಿ ತಂಪು ಮಾಡು, ತಂಪು ಮಾಡು, ತಂಪು ಮಾಡು. ಅಂತಿಂತವನಲ್ಲ ನಾನು. ನನ್ನ ಯೋಗ್ಯತೆ, ನನ್ನ ಸಾಮರ್ಥ್ಯ ಅಂತಿಂತದ್ದಲ್ಲ, ಅಂತಿಂತದ್ದಲ್ಲ. ನನ್ನ ತಮ್ಮನನ್ನು ನೋಡು. ನನಗೆ ಕುಂಭಕರ್ಣನೆಂಬ ಸೂರ್ಯವಂತ ನನಗೆ ಶೌರ್ಯವಂತ ಇಂದ್ರನ ಜಯಿಸಿ ಮತಮಡಿಸಿದವನನ್ನ ತನುಜ ರಾಮನೆಂಬಾತ ಕನ್ಯವಲ್ಲ ಮೂಡಲೊಬ್ಬ ಮನುಜ ಸುರಗಳ ಪ್ರಣೀತನುಜ ಕನ್ಯರೆಲ್ಲರೂ ಪಾದಿಯರೊಂದಿನ ನಿಂದಯ ಸೇವೆಯಲ್ಲಿರುವರು ಮಂಡಿಸಿ ಕರೆದರೆ ಬರುವರು ಕನ್ನಡಿಗ ಶವ ತರುವರು ಒಂದಿಗೂ ಬಯಸುವರು ಅಲ್ಲಿಯ ಬಂದರ ನೋಡಿ ಮಾತನಾಡಬಾರದೆ
ನಿಬ್ಬರವಾಗಿ ಇಂದೀಗ ಕೈಕಸಾದನು ಜನಾದಂತಹ ರಾವಣನತ್ತ ದಿಟ್ಟಿಯನ್ನು ನೆಟ್ಟಿದೆ. ಯಾಕೆ? ನಾನು ಹೋದಡೆಯಲ್ಲಿ ಜಯ, ನನ್ನ ತಮ್ಮ ನಿಧಾನವಾಗಿ ಎದ್ದರು ಅವ ವಿಜಯ. ಜಯವನ್ನು ವಿಜಯವನ್ನು ಏಕತ್ರ ಸಾಧಿಸಬಹುದಾದಂತಹ ಸಾಮರ್ಥ್ಯ ನಾವು ಅಣ್ಣ ತಮ್ಮಂದಿರಿಗಿದ್ದರೆ ಸದಾಕಾಲವೂ ಹರಿಭಕ್ತಿಯನ್ನು ನನಗೆ ವರವಾಗಿ ದೊರಕಬೇಕು. ಈ ಭಾವದಿಂದ ವರವನ್ನು ಪಡೆದ ವಿಭೀಷಣ ನನ್ನ ಮತ್ತೊಬ್ಬ ತಮ್ಮ. ಮತ್ತೆ ನನ್ನ ತಂಗಿಯ ವಿಷಯ ಹೇಳುವುದು ಬೇಡ. ಮಕ್ಕಳ ಕಥೆ ಅಯ್ಯೋ, ಪ್ರತ್ಯಕ್ಷ ಇಂದ್ರನನ್ನ ಹೆಸರು ಹೇಳಿದ ಇಂದ್ರಹರಿ. ಸಮರಕ್ಕೂ ಸಂಧಾನಕ್ಕೂ ಒಡಂಬಡಬಹುದಾದಂತಹ ಅತಿಕಾಯ, ವಿರೂಪಾಕ್ಷಣೆ ಮೊದಲಾದ ಅಸಂಖ್ಯ ಮಕ್ಕಳನ್ನು ನಾನು ಹೊಂದಿದ್ದೇನೆ. ಸಮಸ್ತ ಲಂಕೆ ಸಕಲರಿಗೂ ಆಶ್ರಯ ತಾಣವಾಗಿಯದು. ಆದ್ದರಿಂದ ನೀನು ನನ್ನೊಡನೆ ಮಾತನಾಡುತ್ತಾ ಪ್ರಣಯದ ವರ್ತಮಾನವನ್ನು ಆಲಪಿಸುತ್ತಾ ಆ ರಾಮನೆಂಬ ಧ್ಯಾನವನ್ನು ಬಿಟ್ಟು ಒಳಗಾಗು. ಬಾ ಬಾ ಕುಜನಿಗೆ ರಾವಣನ ಮಾತು ಜಾನಕಿಯ ಕರ್ಕಶವಾಗಿ ಕಿವಿಗೆ ಮಾತಿಗಳು ಕಣ್ಣಲ್ಲಿ ಕಿವಿಯ ಮಗಗೆ ಕೈಯಲ್ಲಿ ತೃಣವ ಮುರಿದಿಕ್ಕಿ ಬಣಗುತ್ತಿದೆ ಲೆಕ್ಕದ ಆವರಿಸುತ್ತೆ ನುಡಿದಳು. ಈತನ ಮಾತುಗಳನ್ನು ಕೇಳುವುದಿಲ್ಲ ಎಂಬುದಾಗಿ ಎರಡು ಕೈಗಳನ್ನು ಮುಚ್ಚಿಕೊಂಡರೂ ಈತನ ಮಾತುಗಳೇ ಕೇಳುತ್ತಾ ಇದೆ. ಕಾಮುಕನಾದಂತಹ ಈತನ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ತಿಳಿಯುತ್ತಾ ಇದೆ. ರಾಮ, ತಿಳಿಯುತ್ತಾ ಇದೆ. ದುಷ್ಟನಾದಂತಹ ಈತನ ಮಾತುಗಳನ್ನು ನಾನು ಕೇಳದೆ ಈತನಿಗೆ ಉತ್ತರವನ್ನು ಕೊಡುವುದಿಲ್ಲ ಎಂಬಂತಹ ಉದ್ದೇಶದಿಂದ ನಾನು ಸುಮ್ಮನೆ ಉಳಿದೆ ಅಂತಾದರೆ ಅದು ಇದನ್ನೇ ತನ್ನನ್ನು ಮೂಲ ಬಂಡವಾಳವನ್ನಾಗಿಸಿ ಬೇಡದ ಮಾತುಗಳನ್ನು ಆಡುತ್ತಾನೆ ಈತ ಈ ದುರಾತ್ಮ. ಅದನ್ನು ಹೇಗೆ ನಾನು ಸಹಿಸಿಕೊಳ್ಳಲಿ? ಹಾಗಾಗಿ ಇದು ಈತನಿಗೆ ಉತ್ತರವನ್ನು ಕೊಡಬೇಕು. ಆದರೆ ನಾನು ಇಷ್ಟರವರೆಗೆ ಸುಮ್ಮನೆ ಉಳಿದದ್ದು ಯಾಕೆ? ಹದಿಬದೆಯ ಹೆಣ್ಣು ಪರಪುರುಷರ ಮುಖಾವಲೋಕನ ನಿಷಿದ್ಧ. ಪರಪುರುಷರಲ್ಲಿ ಮಾತುಗಳನ್ನು ಆಡಬಾರದು. ಹಾಗಾಗಿ ನಾನು ಸುಮ್ಮನೆ ಉಳಿದೆ. ಆದರೆ ನನ್ನ ದೌರ್ಬಲ್ಯ ಎಂಬುದಾಗಿ ಆಲೋಚಿಸಿ ಮಾತುಗಳಿಂದ ನನ್ನನ್ನು ತಿಳಿಯುತ್ತಾ ಇದ್ದಾನೆ. ಹಾಗಾದ್ರೆ ಇವನಿಗೆ ಉತ್ತರವನ್ನು ಕೊಡುವುದೇ ಹಾಗೆ. ಸರಿ, ಇದೋ ತೃಣವೊಂದನ್ನು ಹಿಡಿದಿದ್ದೇನೆ. ಈ ದುಷ್ಟ ದುರಾತ್ಮ ಈ ತೃಣಕ್ಕೆ ಸಮಾನ ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ಅಲ್ಲ, ಈ ತೃಣಕ್ಕಿಂತಲೂ ಕಡೆಯುವ ಎಂಬುದಾಗಿ ಭಾವಿಸಿ ಇವನನ್ನೇ ಈ ತೃಣದಲ್ಲಿ ಆರೋಪಿಸಿ ಈ ಮೂಲಕವಾಗಿ ಈತನಿಗೆ ಉತ್ತರವನ್ನು ಕೊಡ್ತೇನೆ. ಉತ್ತರದ ಜೊತೆಯಲ್ಲಿ ಅನೇಕ ಪ್ರಶಸ್ತಿಗಳು ಉಂಟು ಇದರಲ್ಲಿ. ಒಂದೇ ಬಿಡಿಸಿ ಹೇಳ್ತೇನೆ. ಕೆಲವೋ ನೀಚ, ದುರಾರಿ, ದುರಂಕಾರಿ, ಷಂಡ, ಬಂಡ, ಹೇಳಿಯೇ, ಹೆಮ್ಮೇರಿಯೇ, ಉಹಗ್ಗಿಯೇ, ಕಡುದುಷ್ಟನೆ, ಕಡುಲಪ್ಪನೆ, ಮಾನ ಬಿಟ್ಟವನೇ, ಮರ್ಯಾದೆ ಬಿಟ್ಟೆ, ಏ ನಾಯಿ.
ಬಂದಳಲ್ಲ, ಹೌದು ಉರಿಯುತ್ತಿರುವ ರಾವಣೇಶ್ವರನ ಚಿತ್ತಕ್ಕೆ ತಂಪನ್ನು ನೆರೆಯುವ ಯತ್ನವನ್ನು ಮಾಡಿದಳಲ್ಲ. ಹೌದು. ಸದ್ಯಕ್ಕೆ ಇವಳು ಬೇಡ, ಹಾ ಇವಳು ಅವ್ರು ಹೇಳಿದ್ದು ಅದನ್ನೇ ಅಲ್ವಾ, ನಾನಿರುವಾಗ ನಿಮ್ಗೆ ಅವರೇ ಒಳಗೆ ಬನ್ನಿ ಅಂತ ಹೇಳಿಲ್ವಾ? ಕಣ್ಣಯ್ಯ ಸರಮ ಕಣ್ಣಯ್ಯ ಶರಣ ಸರಮ ದಾನವ ಬಂದು ದಿನ ದಿನ ಅಯ್ಯೋ ಕಣ್ಣಯ್ಯ ಶರಣವೇ ದಾನವ ಬಂದು ದಿನ ದಿನ ದಂಡಿಸುತ್ತಿರುವಂತ ಬಗೆಯ ಕೆಟ್ಟದಲ್ಲಿ ಬೀಳುವುದೇ ಬಗೆ ಸರಮ ತ್ರಿಜಟ ಇದು ಈ ದುಷ್ಟ ದುರಾತ್ಮನಾಡುವಂತಹ ಮಾತುಗಳನ್ನು ನೀವು ಕೇಳಿದಿರಲ್ಲ. ಇದೇನು ಇಂದು ಹೊಸತಲ್ಲ. ದಿನ ದಿನವೂ ಕ್ಷಣ ಕ್ಷಣವೂ ಈ ದುಷ್ಟ ದುರಾತ್ಮ ಈ ರೀತಿಯ ಮಾತುಗಳನ್ನಾಡಿ ನನ್ನನ್ನು ಜೀವಂತವಾಗಿ ಕೊಲ್ಲುತ್ತಿದ್ದಾರೆ ಸರಮ, ಜೀವಂತವಾಗಿ ಕೊಲ್ಲುತ್ತಿದ್ದಾರೆ. ಈತನ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಇನ್ನು ನನ್ನಿಂದ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಸರಮ. ಏನು ಮಾಡಲಿ ಹೇಳು? ಕಳೆದ ಜನ್ಮದಲ್ಲಿ ಯಾವ ಪತಿವ್ರತ ಹೆಣ್ಣಿನ ಕಣ್ಣೀರಿಗೆ ನಾನು ಕಾರಣೀಕರ್ತಳಾಗಿದ್ದೇನೋ ಏನು. ಹಾಗಾಗಿ ಈ ಜನ್ಮದಲ್ಲಿ ಈ ರೀತಿಯ ತುಚ್ಛ ಮಾತುಗಳನ್ನು ಕೇಳಿ ನಾನು ಸಾಯಬೇಕು ಎಂಬುದಾಗಿ ಬ್ರಹ್ಮ ಬರೆದಿದ್ದಾನೋ ಏನು. ಇಲ್ಲದಿದ್ದರೆ ಇದನ್ನು ಕೇಳಿ ಕೇಳಿ ನನ್ನ ಜನ್ಮ ಸಾಕಾಗಿ ಹೋಗಿದೆ ಸರಮ, ಸಾಕಾಗಿ ಹೋಗಿದೆ. ಏನು ಮಾಡೋಣ ಹೇಳು? ಈ ದುಷ್ಟ ದುರಾತ್ಮ ನನ್ನನ್ನು ಸೆರೆಯಾಗಿ ಇಲ್ಲಿ ಹಿಡಿತಂದುಕೊಳ್ಳಿದಂತಹ ದಿನದಿಂದ ನನಗೆ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ನನ್ನ ರಾಮ ಇಂದು ಬರುವ ಬರುವ ರಾಮ ನಾಳೆ ಬರುವನು ಶ್ರೀರಾಮ ಇಂದು ಬರುವ ರಾಮ ನಾಳೆ ನಾಳೆ ಬರುವ ಶ್ರೀರಾಮ ಎಂದಾದೆ ಮಾಡಿದ್ದೆ ನಾನು ಹೌದು ಸರಮ. ಇಂದು ಬರುವ ರಾಮ ನಾಳೆ ಬರುವನು ಶ್ರೀರಾಮ ಎಂದಾದೆ ಮಾಡಿದ್ದೆ ನಾನು ಇಂದಿಗೆ ದಿನವೆಷ್ಟೋ ಸದ್ದರು ಇಂದಿಗೆ ದಿನ ಎಷ್ಟೋ ಸತ್ತರು ರಘುಕುಲ ಚಂದ್ರನ ದರುಶನವಿಲ್ಲ ರಘುಕುಲ ಚಂದ್ರನ ದರುಶನವಿಲ್ಲ ಎಲ್ಲಿಯ ರಾಮ ಇನ್ನೆಲ್ಲಿ ಲಕ್ಷ್ಮಣ ದೇವ ಎಲ್ಲಿಯ
ನನ್ನೊಲ್ಲವನಾದಂತಹ ಶ್ರೀರಾಮಚಂದ್ರ ಇಲ್ಲದಂತಹ ವೇಳೆಯನ್ನು ಸಾಧಿಸಿ ಈ ದುಷ್ಟ ದುರಾತ್ಮ ನನ್ನನ್ನು ಕತ್ತುಕೊಂಡು ಬಂದು ಇದೋ ಈ ಅಶೋಕಾವನದಲ್ಲಿ ನನ್ನನ್ನು ಇರಿಸಿದ್ದಾನೆ ಸರಮ. ಆದರೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಇತ್ತು ಸರಮ. ಯಾವುದಮ್ಮ? ನನ್ನ ಆ ರಾಮಚಂದ್ರ ನನ್ನೊಲ್ಲವ ಇಂದಲ್ಲ ನಾಳೆಯಾದರೂ ಬರ್ತಾರೆ. ಈ ದುಷ್ಟ ದುರಾತ್ಮನಾಗಿ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟು ಈತನ ಬಂಧನದಿಂದ ನನ್ನನ್ನು ಬಿಡಿಸಿ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ನಾನು ಭಾವಿಸಿದ್ದೆ ಸರಮ. ಆದರೆ ನನ್ನ ಭಾವನೆ ಸುಳ್ಳಾಗಿ ಹೋಯಿತು. ಯಾಕೆ ಗೊತ್ತೇ? ರಾಮನೆಲ್ಲಿದ್ದಾನೆ ಅಥವಾ ಲಕ್ಷ್ಮಣ ಇನ್ನೆಲ್ಲಿದ್ದಾನೆಯೋ? ಈ ಲಂಕೆ ಎಷ್ಟು ದೂರದಲ್ಲಿದೆ, ಅಲ್ಲಿಂದ ಇಲ್ಲಿಯವರೆಗೆ ಬಂದು ಈ ಬಂಧನದಿಂದ ನನ್ನನ್ನು ಬಿಡುಗಡೆಗೊಳಿಸಿ ಕೊಂಡೊಯ್ಯುತ್ತಾನೆ ಎಂಬುದು ಕನಸಿನ ಮಾತು ಸರಮ, ಕನಸಿನ ಮಾತು. ಇಲ್ಲ, ಇದನ್ನು ನಾನು ಖಂಡಿತವಾಗಿಯೂ ಇನ್ನು ನಿರೀಕ್ಷೆ ಮಾಡುವ ಹಾಗಿಲ್ಲ. ಹಾಗಾಗಿ ನನ್ನ ಮನಸ್ಸಿನ ಮೂಲೆಯಲ್ಲಿದ್ದಂತಹ ಆಸೆಯೆಲ್ಲ ಸುಳ್ಳಾಯಿತು ಸರಮ, ಆಸೆ ಸುಳ್ಳಾಯಿತು. ನನ್ನ ನಿರೀಕ್ಷೆಗಳೆಲ್ಲ ಮಣ್ಣು ಪಾಲಾಯಿತು. ಏನು ಮಾಡೋಣ ಹೇಳು? ಎಷ್ಟು ದಿನ ಈ ದುಷ್ಟ ದುರಾತ್ಮನ ಈ ರೀತಿಯ ಕಠೋರವಾದಂತಹ ಮಾತುಗಳನ್ನು ಕೇಳಿ ನಾನಿಲ್ಲಿ ಬದುಕುವುದಕ್ಕೆ ಸಾಧ್ಯ ಉಂಟು? ಇದಕ್ಕಿಂತ ನಾನು ಸಾಯುವುದೇ ಲೇಸು. ಅದೋ ಮುಂಭಾಗದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಕೆಂಡಕ್ಕೆ ಬಿದ್ದು ನನ್ನ ಪ್ರಾಣಾರ್ಪಣೆಯನ್ನು ಮಾಡಿಕೊಳ್ಳಬೇಕು ಅಂತ ನನಗೆ ಅನ್ನಿಸುತ್ತಾ ಇದೆ ಸರಮ. ಅದು ಅಂದಿನಿಂದ ಇಂದಿನವರೆಗೂ ನೀವು ನನ್ನ ಜೊತೆಯಲ್ಲಿಯೇ ಇದ್ದವರು. ಈ ದುಷ್ಟ ದುರಾತ್ಮ ಈ ರೀತಿಯ ಅನ್ಯಾಯದ ಪರಂಪರೆಯನ್ನೇ ಸೃಷ್ಟಿಸಿದರು. ನನ್ನ ಬದುಕಿನಲ್ಲಿ ಒಂದು ಲಾಭವಾದದ್ದು ಸಾಧ್ವಿಮಣಿಯರಾದಂತಹ ನೀವು ನನ್ನ ಜೊತೆಯಲ್ಲಿ ಇದ್ದದ್ರಿಂದ ನಿಮ್ಮಲ್ಲಿ ಈ ಸ್ಥಿತಿಯನ್ನು ಹೇಳದೆ ಬೇರೆ ಇನ್ನಾರಲ್ಲಿ ಹೇಳಲಿ. ನೀವು ಮಾಡಿದಂತಹ ಈ ಸೇವೆಗೆ ಏನನ್ನಾದರೂ ಕೊಡಬೇಕು ಎಂಬುದಾಗಿ ಭಾವಿಸಿದ್ರೆ ಕೊಡುವುದಕ್ಕೆ ಇಲ್ಲೇನೂ ಇಲ್ಲ ಸರಮ. ಕಣ್ಣೀರ ಹನಿಗಳನ್ನೇ ದಾರಿಯನ್ನಾಗಿ ನಿಮಗೆ ಕೊಡಬೇಕಷ್ಟೇ. ಆದರೆ ಇನ್ನು ನಾನು ಬದುಕಲಾರೆ, ಬಾಳಲಾರೆ ಸರಮ. ಅದು ಹೆಣ್ಣಿಗೆ ಕೇಶರಾಶಿ ಇರುವುದು ಯಾಕಾಗಿ? ಅಲಂಕಾರಕ್ಕೆ ಬೇಕಾಗಿ, ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ. ಸಂದರ್ಭ ಬಂದಾಗ ತನ್ನ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕೂ ಇದು ಸಹಕಾರಿಯಾಗುತ್ತದೆ. ಹಾಗಾಗಿ ನನ್ನ ನೀಳವಾದಂತಹ ಕೇಶರಾಶಿಯನ್ನು ಕುತ್ತಿಗೆಗೆ ಬಿಗಿದು ನನ್ನ ಪ್ರಾಣವನ್ನು ನಿದ್ರೆ ನಾನೊಂದು ಕನಸನ್ನು ಕಂಡಿ. ಅದು ಕೂಡ ಬೆಳಗಿನ ಜಾವದಲ್ಲಿ ಕಂಡಂತಹ ಕನಸು ಅದು ಭವಿಷ್ಯದಲ್ಲಿ ನಿಜವಾಗುವುದಂತೆ. ಅಮ್ಮ, ನಿಮ್ಮ ಪತಿದೇವರು ಸುಗ್ರೀವನ ಸಖ್ಯವನ್ನು ಮಾಡಿಕೊಂಡು ಕಪಿ ಸೇನೆಯನ್ನು ಕೂಡಿಕೊಂಡು ಈ ಲಂಕೆಗೆ ಬರುವಂತಹ ದೃಶ್ಯವನ್ನ ಕಂಡಿ. ನಿಮ್ಮನ್ನು ಸೆರೆಯನ್ನು ಬಿಡಿಸಿ ಕರೆದುಕೊಂಡು ಹೋಗುವಂತಹ ದೃಶ್ಯವನ್ನ ಕಂಡೆಮ್ಮ. ಅಷ್ಟು ಮಾತ್ರವಲ್ಲ, ಅಷ್ಟ ಸೌಭಾಗ್ಯವನ್ನು ಕಳೆದು ಕೆಂಪು ದಾಸವಾಳ ಹೂವನ್ನು ಕೊರಳಿಗೆ ಹಾಕಿ ಕತ್ತೆಯ ಮೇಲೆ ಏರಿಕೊಂಡು ದಕ್ಷಿಣಾಭಿಮುಖವಾಗಿ ಹೋಗುವಂತಹ ರಾವಣನ ದೃಶ್ಯವನ್ನ ಕಂಡೆಮ್ಮ. ಅಷ್ಟು ಮಾತ್ರವಲ್ಲದೆ ಆತನ ಮನದಿ ಮಂಡೋದರಿಯು ತನ್ನ ಕೂದಲನ್ನು ಕೆದರಿ ಬಿಡಿ ಸೀರೆಯನ್ನುಟ್ಟು ಅಳುತ್ತಿರುವಂತಹ ದೃಶ್ಯವನ್ನ ಕಂಡೆಮ್ಮ. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ ಒಂದು, ನಿಮ್ಮ ಪತಿದೇವರು ಖಂಡಿತವಾಗಿ ಬಂದೇ ಬರುತ್ತಾರೆ. ನಿಮ್ಮನ್ನು ಕರೆದುಕೊಂಡು ಅಯೋಧ್ಯೆಗೆ ಹೋಗಿಯೇ ಹೋಗುತ್ತಾರೆ. ಅಲ್ಲಿ ಸಂತೋಷದ ರಾಜ್ಯಭಾರನ ಆಳುವಂತಹ ದೃಶ್ಯವನ್ನು ನಾನು ಕಂಡಿನಮ್ಮ. ಹಾಗಾಗಿ ಇಂತಹ ನಿರ್ಧಾರಕ್ಕೆ ನೀವು ಮನ ಮಾಡಬೇಡಿ ಅಮ್ಮ, ಮನ ಮಾಡಬೇಡಿ ನೀವು. ಅದು ನಿನ್ನ ಸಮಾಧಾನ ಮಾತುಗಳನ್ನು ಕೇಳಿದಾಗ ಸ್ವಲ್ಪ ಸಮಾಧಾನವಾಯಿತು ತಾಯಿ. ಯಾಕಂದರೆ ಆರೋಗ್ಯ ಇರುವವರಿಗೆ, ಸಜ್ಜನರಿಗೆ 4ನೇ ಜಾವದಲ್ಲಿ ಕಟ್ಟಿದಂತಹ ಕನಸು ಅದು ಪರಿಣಾಮವನ್ನು ಕೊಡುತ್ತದೆ ಎಂದು ನಾನು ಕೇಳಿ ತಿಳಿಯುತ್ತೇನೆ. ಹಾಗಾದರೆ ನೀನು ಆಡಿದಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಹುಟ್ಟಿದೆ ತಾಯಿ. ನಿನ್ನ ಮಾತಿಗೆ ಬೇಕಾಗಿ ಆದರೂ ನಾನು ಬದುಕಬೇಕು. ಆ ಶ್ರೀರಾಮಚಂದ್ರ ಇಲ್ಲಿಗೆ ಬರುವುದನ್ನು ನಾನು ಕಾಣಬೇಕು. ಈ ದುಷ್ಟ ದುರಾತ್ಮನಿಗೆ ಆಗುವಂತಹ ಶಿಕ್ಷೆಯನ್ನು ಈ ಕಣ್ಣಿನಿಂದ ನಾನು ಕಾಣಬೇಕು. ಆದರೂ ನೋಡಲು
ಮಾರುತೆ, ನೀನೇ ಹೇಳಿದಂತಹ ಕನಸಿನಲ್ಲಿ ಕೇಳಿದೆಯಲ್ಲ ಮಂಡೋದರಿಯ ಸ್ಥಿತಿಯನ್ನು. ಅದನ್ನು ಕೇಳಿದಾಗ ಪತಿವ್ರತೆಯಾದಂತಹ ನನಗೂ ಮನಸ್ಸಿಗೆ ಬೇಸರವಾಗುತ್ತದೆ. ಅದು ಆತ ಮಾಡಿದಂತಹ ತಪ್ಪಿಗೆ ಆ ಸಾತ್ವಿಮಣಿ ಶಿಕ್ಷೆಯನ್ನು ಅನುಭವಿಸುವಂತಹ ಸ್ಥಿತಿ ಲಭ್ಯವಾಗುತ್ತದೆ ಎಲ್ಲ. ಏನೇ ಇರಲಿ, ಹೊತ್ತು ತುಂಬವಾಯಿತು. ಹಾಗಾಗಿ ಇಷ್ಟರವರೆಗೆ ನನ್ನ ಸೇವೆಯನ್ನು ಮಾಡಿದವರು ಸೇವೆಯಲ್ಲಿ ನಡೆದಿದ್ದೀರಿ. ರಾತ್ರಿಯೇ ಕಾಲ, ಸ್ವಲ್ಪ ವಿಶ್ರಾಂತಿಯನ್ನು ನೀವು ಪಡೆದುಕೊಳ್ಳಿ. ಅಗತ್ಯವಿದ್ದರೆ ನಿಮ್ಮನ್ನು ನಾನು ಕರೆದುಕೊಳ್ತೇನೆ. ಹಾಗೆ ಹೋಗಿ. ನಾವು ನಿಶ್ಚಯ ಮಾಡಿಕೊಂಡಿದ್ದೇವೆ. ಅಂತ ಶ್ರೇಷ್ಠ ವ್ಯಕ್ತಿಗೆ ಮಡದಿಯಾಗಿ ಬರುವವಳು ಹೇಗಿರಬೇಕು ಎನ್ನುವುದಕ್ಕೆ ಬೇರೆ ಉದಾಹರಣೆ ಬೇಡ, ಬೇರೆ ಸಾಕ್ಷಿ ಬೇಡ. ತಕ್ಕ ಸತಿ ಹೌದು ನಾನು ಯೋಚನೆ ಮಾಡಿದ್ದೇನೆ. ಪ್ರಥಮ ಬಾರಿಯೇ ಕಾಣುವಾಗ ತನ್ನಲ್ಲಿರುವಂಥ ಶ್ರೇಷ್ಠ ಗುಣವನ್ನು ವ್ಯಕ್ತಪಡಿಸಿದಂಥ ತಾಯಿ ಈ ಧನುಜರ ಯಾವ ಲೋಭ ಮೋಹ ಆಮಿಷಗಳಿಗೆ ಒಳಗಾಗದೆ ತನ್ನ ಚಿತ್ತವನ್ನು ಸ್ವಾಸ್ಥ್ಯವಾಗಿರಿಸಿಕೊಂಡು ರಾಮನಾಮವನ್ನು ಬಿಟ್ಟು ಒಂದಕ್ಷರ ಬೇರೆ ಮಾತಾಡಲಿಲ್ಲ. ಏಕಕ್ಷರ ಅವಳ ಬಾಯಿಂದ ಹೊರಗೆ ಬರಲಿಲ್ಲ. ಒಂದೇ ಚಿಂತೆ, ಆ ಚಿಂತಾಮಣಿಯ ಚಿಂತೆಯಲ್ಲೇ ಇಲ್ಲ. ಇಂದು ಬರ್ತಾನೆ ನಾಳೆ ಬರ್ತಾನೆ ಎನ್ನುವ ಹಾಗೆ ತನ್ನದಾಗಿರುವಂಥ ಪ್ರಭುವನ್ನೇ ನೆನವರಿಕೆ ಮಾಡಿಕೊಳ್ತಾ ಇದ್ದಾರೆ. ಪರಧ್ಯಾನ ಇಲ್ಲ, ರಾಮಧ್ಯಾನ ಮಾತ್ರ. ಪರ ವಸ್ತುಗಳ ಮೇಲೆ ಅಪೇಕ್ಷೆ ಇಲ್ಲ, ರಾಮನನ್ನು ಕಾಣುವ ಕಾಂಕ್ಷೆ ಇದೆ. ಹಾಗಾದರೆ ಇವಳಿಗೆ ನಾನು ಬಂದದ್ದು ಗೊತ್ತಾಗಬೇಕು, ನಾನು ಯಾರು ಅಂತ ತಿಳಿಯಬೇಕು. ಹಾಗೆಂದು ಅವಳು ನೇರವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ಯಾರು ಅಂತ ಪ್ರಕಟ ಆಗಬೇಕು. ಅವಳಿಗೆ ಕೇಳುವ ಹಾಗೆ ನಾನು ಮಾತನಾಡುತ್ತೇನಂತೆ. ಕೇಳು ರಾಮಚಂದ್ರನು ಎನ್ನ ಕಳುಹಲ್ಲಿಗೆ ಬಂದೆನು. ಕೆಲವೇ ನಿಂದಿಯ ತಮ್ಮ ಲಕ್ಷ್ಮಣ ನಿಮ್ಮ ಬಳಿ ಹೋಗಿ ಬಾಳುವುದ ಕುಮರಾಯ ಪದ ರಾಮ ಸುಗ್ರೀವ ಸಹಿತ ಪ್ರಜ್ಞವಾಳ ಪರ್ವತದಲ್ಲಿ ನಿಮ್ಮ ಮುಂದೆ ಮಗುವೊಂದು ನಿಂತು ಚತುರ ಭಾಷೆಯಿಂದ ಮಾತನಾಡ್ತಾ ಇದೆ ಎನ್ನುವುದನ್ನು ಮಾತೃ ಹೃದಯದ ತಾವು ಗಮನಿಸಬೇಕು. ತಮ್ಮಲ್ಲಿರುವಂತಹ ಗುಣಗಳಿಗೆ ಅಪೇಕ್ಷವಾಗಿ ಪ್ರಭು ಶ್ರೀರಾಮನ ಬಗ್ಗೆ ಆಡಬೇಕು ಅಂತ ನನಗೆ ಅನಿಸುತ್ತಾ ಇದೆ. ತಾವು ನನ್ನನ್ನು ತಿಳಿದಿಲ್ಲ, ಆದರೆ ನಾನೀಗ ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದೇನೆ. ತಾವೇನು ಅಂತ ತಿಳಿದುಕೊಂಡಿದ್ದೇನೆ. ತಾಯೇ ರಾಮಚಂದ್ರ ಲೋಕಾಭಿರಾಮ ತನ್ನದಾಗಿರುವಂತಹ ನಾಡನ್ನು ಬಿಟ್ಟು ನಮ್ಮ ಋಷಿಮುಖಕ್ಕೆ ಬಂದರಮ್ಮ. ಜೊತೆಯಲ್ಲಿ ಅವನು ಇದ್ದ ತಮ್ಮ ಸುಂದರನಾದಂಥ ಲಕ್ಷ್ಮಣನನ್ನು ಸೇರಿಸಿಕೊಂಡು ಕೋದಂಡ ದೀಕ್ಷಾ ಗುರು ನಮ್ಮಲ್ಲಿಗೆ ಬಂದಾಗ ನಮ್ಮೊಡವೆ ಸುಗ್ರೀವ
ನಾವು ಅವರೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡೆವು. ವಾನರನಿಪನಾದಂಥ ವಾಲಿಯ ಸಂಹಾರವನ್ನು ಮಾಡಿಕೊಂಡು ಹೀಗೆ ಬಂದು ನಾವೆಲ್ಲವೂ ಕೂಡ ಸಾಗರೋಲ್ಲಂಘವನ್ನು ಮಾಡಿ ಪ್ರಸ್ರವಣ ಪರ್ವತದಲ್ಲಿ ಬೀಡುಬಿಟ್ಟವರಿದ್ದೇವೆ. ಹೌದು ತಾಯಿ, ಇಲ್ಲಿವರೆಗೆ ಬರುವುದಕ್ಕೂ ಕಾರಣ ಅದುವೇ. ಹಾಗಾಗಿ ಇಲ್ಲಿ ಬೀಡು ಬಿಟ್ಟ ಮೇಲೆ ದುರುಳರ ಮಾಯ ಕಲೆತಂದಿರೆ ಮರ ಇಳಿದಾಗ ಹನುಮ ಕೈ ಮುಗಿದೆದ್ದು ಏನಾಶ್ಚರ್ಯ, ಈ ಲಂಕೆಯಲ್ಲಿ ನನ್ನೊಬ್ಬಳನ್ನು ಬಿಟ್ಟು ರಾಮಧ್ಯಾನವನ್ನು ಮಾಡುವವರು ಅಥವಾ ರಾಮನಾಮವನ್ನು ಉಚ್ಚರಿಸುವವರು ಬೇರೆ ಯಾರೂ ಇಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮರದ ತುದಿಯಿಂದ ರಾಮನಾಮ ಕೇಳಿಸಿತ್ತಲ್ಲ. ರಾಗ ತಾಳ ಲಯಬದ್ಧವಾಗಿ ಕೇಳುತ್ತಿರುವಂತಹ ಈ ವಾಕ್ಯ ಇದು ಸಿರಿವಾಕ್ಯವೇ ಸರಿ. ಹಾಗಾದರೆ ನನ್ನ ಸ್ವಾಮಿಯ ಧ್ಯಾನವನ್ನು ಮಾಡುವವರು ಅಥವಾ ನಾಮವನ್ನು ಉಚ್ಚರಿಸುವವರು ಲಂಕೆಯಲ್ಲಿ ಬೇರೆ ಯಾರಿದ್ದಾರೆ? ಇದು ಸತ್ಯ ಎಂಬುದಾಗಿ ಭಾವಿಸಿದ್ರೆ ಧ್ವನಿ ಕೇಳಿಸ್ತಾ ಉಂಟು, ಆಕಾರ ಕಾಣುತ್ತಾ ಇಲ್ಲ. ಹಾಗಾದ್ರೆ ಇದು ರಕ್ಕಸರ ಮಾಯೆ, ಖಂಡಿತವಾಗಿಯೂ ರಕ್ಕಸರ ಮಾಯೆ, ರಕ್ಕಸರ ಮಾಯೆ. ಮೋಸ ಆಯಿತು. ನಮ್ಮ ಕಡೆಯಿಂದಲೇ ಆದದ್ದು. ಇದು ತನಕ ಆ ದುಷ್ಟ ತಾನು ಬಂದು ಏನೇನೆಲ್ಲ ಮಾತನಾಡಿ ಅಮ್ಮನ ಮನಸ್ಸನ್ನು ಕಲುಷಿತಗೊಳಿಸಿ ಹೋದ. ರಾಮನ ಧ್ಯಾನವನ್ನು ಮಾಡುತ್ತಿದ್ದರೂ ಕೂಡ ಅವನಾಡುವ ನುಡಿಗಳು ಕಿವಿಗೆ ಬೀಳ್ತಿತ್ತಲ್ಲ. ಹಾಗಾಗಿ ಮನಸ್ಸು ಮಲಿನವಾಗಿದೆ. ಸಿದ್ಧಾಂತಕರಣದಿಂದ ಅಮ್ಮ ಮಾತಾಡಬೇಕು ಅಂತಾದ್ರೆ ನಾನು ರಾಕ್ಷಸನಲ್ಲ ಅಂತ ಗೊತ್ತಾಗ್ಬೇಕೋ ಬೇಡವೋ, ರಾಕ್ಷಸರ ಮಾಯೆ ಅಲ್ಲ ಅಂತ ತಿಳಿಬೇಕೋ ಬೇಡವೋ. ಹಾಗಾಗಿ ಅನುರೂಪಿನಿಂದಿರುವುದಲ್ಲ, ಅಮ್ಮನಿಗೆ ನಾನು ಯಾರು ಅಂತ ಗೊತ್ತಾಗಬೇಕು, ವಿಷಯ ಏನು ಅಂತ ಅರ್ಥ ಆಗಬೇಕು. ಹಾಗಾಗಿ ನಿಜ ರೂಪದಲ್ಲಿ ಪ್ರಕಟವಾಗಿ ಅಮ್ಮನ ಬಳಿಗೆ ಸಾಗಿ ಮಾತನಾಡಿದರು. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆನು ವಾಚ ಸಂಭವ ಎನ್ನ ಮಾತೆ ಅಂಜನಾದೇವಿ ವಾತ ಸಂಭವ ಎನ್ನ ಮಾತೆ ಅಂಜನಾದೇವಿ ಬಂದೆನು ಅನುರಾಗದ ನಡೆಯಾದ ಪ್ರೀತಿಯುಗಳು ಬಂದೆನು ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆನು ಈ ಕಡೆಗೆ ಗಮನ ಕೊಟ್ಟು ಕೇಳುವುದಾದರೆ ಆಡುವ ನುಡಿಗಳು ಬಹಳಷ್ಟಿವೆ ತಾಯಿ. ಆದರೆ ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ತಾವು ಮಾತಾಡಿಸಿದ್ದೀರಿ, ನಮ್ಮಮ್ಮ ಮಾತಾಡಿಸಿದ್ರು, ನಮ್ಮಮ್ಮ ಮಾತಾಡ್ತಾ ಇದ್ದಾರೆ. ಈ ಕಡೆಗೆ ಗಮನ ಕೊಡಬೇಕು ಅಂತ ಅಪೇಕ್ಷೆ ಮಾಡಿದ್ದಾರೆ. ತಾಯೇ ಬೇರೇನಿಲ್ವಮ್ಮ, ಬಹಳ ದೂರದಿಂದೇ ಬಂದಿದ್ದೇನೆ ನಾನು. ಅದು ಕೂಡ ಹೇಗೆ ಆಜ್ಞಪ್ತನಾಗಿ ಬಂದಿದ್ದೇನೆ. ಮಂಗಳಮಯವನಾದಂಥ ರಾಮನ ಪಾದದಡೆಯಿಂದ ಪಾದ ಸೇವಕನಾಗಿ
ನಿಮ್ಮ ಮುಂದೆ ಆ ಮಾತುಗಳನ್ನು ಸಮರ್ಪಣೆ ಮಾಡುವುದಕ್ಕಾಗಿ ನಿಂತ ವಿನೀತ ನಾನಮ್ಮ. ಕೇವಲ ರಾಮಪ್ರಭು ಒಬ್ಬರೇ ಇದ್ದಾರೆ ಅಂತ ಗ್ರಹಿಸಬೇಡಿ. ಅವರ ಜೊತೆಯಲ್ಲಿ ಸುಂದರಾಗರಾದಂಥ ಲಕ್ಷ್ಮಣನು ಜೊತೆಯಲ್ಲಿದ್ದಾನೆ. ಅವರಿಬ್ಬರು ನನಗೆ ನಿಯಮವಿತ್ತು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿವರೆಗೆ ಬರಬೇಕಾಯ್ತು. ಅಷ್ಟೇ ಸಾಕ. ಮತ್ತೆ ನಾನು ಯಾರು ಅಂತ ಬೇಡುವ? ದೇವರ ಬಗ್ಗೆ ಹೇಳಿಕೊಂಡೆ ಹಾಗಾಯ್ತು. ಅಮ್ಮನಿಗೆ ಅದು ಸ್ಪಷ್ಟ ಅರ್ಥ ಆಯ್ತು. ದೇವರ ಸೇವೆ ಮಾಡುವ ದಾಸನಾದ ಯಾರು? ಅಮ್ಮ, ನಾನು ರಾಮದಾಸನೇ ಅಮ್ಮ. ರಾಮಭಜನೆಯನ್ನೇ ಮಾಡ್ತಾ ಇರುವಂತ ನನ್ನಪ್ಪ ಈ ಜಗತ್ತಿನ ಜನರಿಗೆಲ್ಲ ಪ್ರಾಣವಾಯು ಎನಿಸಿಕೊಂಡಂತ ವಾಯುದೇವನೇ ನನ್ನ ತಂದೆ. ನಮ್ಮಮ್ಮ ಪೂಜನೀಯಾದಂಥ ಅಂಜನಾದೇವಿ, ವಾಯುದೇವ ಅಂಜನಾದೇವಿಯರ ಸುಪುತ್ರನಾದಂಥ ನಾನು ಸುಂದರನಮ್ಮ. ಸುಂದರ ಅಂತ ಮೊದಲು ಹೆಸರಿತ್ತು, ಆಮೇಲೆ ಈಗ ಸ್ವಲ್ಪ ಬದಲಾಗಿದೆ ಅಷ್ಟೇ. ಅದು ವಾಡಿಕೆಯಿಂದ ಬಿಟ್ಟು ಹೋಗಿದೆ. ಹನುಮನೆಂದು ಕರೀತಾರಮ್ಮ. ನಾನು ನಿಮ್ಮ ಪ್ರೀತಿಯ ದಾಸ, ನಿಮಗೂ ಕೂಡ ದಾಸನೇ ಹೌದು. ಹನುಮನೆನಿಸಿಕೊಂಡವನಿದ್ದೇನೆ. ಹನುಮನ ಮಾತಿಗೆ ಹನುಮನ ಮಾತಿಗೆ ಚಂದ್ರನೇ ಕಪಟವೆಂದು ಸುಮ್ಮನೆ ಇರಲು, ಚಂದ್ರನೇ ಕಪಟವೆಂದು ಸುಮ್ಮನೆ ಇರಲು ಹಿಂದಾಗಿದ್ದು ಜನರು ಹಿದರಿವಳು, ಹಿಂದಾಗಿದ್ದು ಅರು ಹಿದರಿವಳು ನೆನಪು ಮಾಡಿಕೊಡ್ತಾರೆ ಎಂದು ಬಳಿಕ ನೀಲ ಕುತ್ತಳೆ ಗಂಡನು ಚಿತ್ತವಿಸಿ ದೇವಿ ನಿಮ್ಮ ವರ್ತಮಾನದಲ್ಲ ಬೇಡ, ಚಿತ್ತವಿಸಿ ದೇವಿ ನಿಮ್ಮ ವರ್ತಮಾನ ಎಲ್ಲ ಬೇಡ. ಸತ್ಯ ಸತ್ಯ ತಪ್ಪುದನ್ನು ನೀವೇ ಬಲ್ಲಿರಿ. ಧಾತ್ರಿಯಳ ಯೋಧ್ಯಾಪುರದಿ ಪೃಥ್ವಿಪಾಲ ದಶರಥಂಗೆ ಸುತ್ರಿಯರು ಮೂರು ಮಂದಿ ಮಂದಿಯರಂತೆ ಚಿತ್ತವಿಸಿ ದೇವಿ ನಿಮ್ಮ ವರ್ತಮಾನದಲ್ಲ ಬೇಳೆ. ಹೌದಮ್ಮ. ಹೇಗೆ ನಂಬುತ್ತಾರೆ ಅಮ್ಮ? 6 ತಿಂಗಳಿಂದ ಕೇಳಿದ್ದೇ ದುರ್ಭಾಷೆಗಳನ್ನು. ಇಲ್ಲಿ ಬಂದವರು ಯಾರು ಸುಭಾಷಣಿಯರಾಗಿ ಮಾತಾಡಲಿಲ್ಲ. ಹಾಗಾದರೆ ಸುಭಾಷಿತವನ್ನೇ ಕೇಳಲಿಲ್ಲ. ಈ 8 ತಿಂಗಳಲ್ಲಿ ಇವರು ಕೇಳಿಸಿಕೊಂಡದ್ದು ಕೇವಲ ಪ್ರೇಮದ ವಿಷಯ, ಇದನ್ನು ಮಾತ್ರ ದುಷ್ಟ ರಾವಣನಿಂದ. ಹಾಗಾದರೆ ಧನುಜಯ ಮಾಯೆ ಅಂತ ಮೊಗ ತಿರುಗಿಸ್ತಾರೋ ಏನು? ಹಾಗಿದ್ರೆ ನಾವು ಮೂಲದಿಂದ ಪ್ರಾರಂಭ ಮಾಡಿದರೆ ಏನು? ಆದಿಯ ಕಥೆಯನ್ನು ಹೇಳ್ತಾ ಹೋದ ಹಾಗೆ ಅಮ್ಮ ನಂಬುವುದಕ್ಕೆ ಸಾಧ್ಯ ಉಂಟು. ಅಮ್ಮ, ನಾವು ಅಯೋಧ್ಯೆಯವರ ಕಥೆಯನ್ನು ಹೇಳುತ್ತೇವೆ. ನೀವೇ ತಿಳಿದಿರುವ ಹಾಗೆ ವೀರ ದಶರಥ ನೃಪತಿ ದೊರೆಯಾಗಿದ್ದಂಥ ಅಯೋಧ್ಯಾಪುರ, ಆ ಕೋಸಲ ದೇಶದಲ್ಲಿ ಆತ ಆಳುತ್ತಿರುವಂತಹ ಕಾಲಕ್ಕೆ ಅವನು ವೃದ್ಧಾಪ್ಯವನ್ನು ಸೇರಿಕೊಂಡ. ಆದರೂ ಮಕ್ಕಳಾಗಲಿಲ್ಲ. 3 ಹೆಣ್ಣಂದಿರು, ಮಾತೆ ಕೌಸಲ್ಯ, ಆಮೇಲೆ ಸುಮಿತ್ರಾದೇವಿ, ಮತ್ತೆ ಕೈಕೇಯಿ ಅಮ್ಮನವರು. ಇವರನ್ನು ವಿವಾಹವಾದ ಮೇಲೆ ಇವು ಕೂಡ ಯಾವುದೇ ರೀತಿಯದ್ದಾಗಿರುವಂಥ ಪುತ್ರ ಸಂತಾನವಾಗಲಿಲ್ಲ. ಆಮೇಲೆ ಋಷಲಿಂಗರ ಮಾತಿನ ಹಾಗೆ ಪುತ್ರ ಕಾಮ ಇಷ್ಟಿ, ತನಗೆ ಮಕ್ಕಳು ಬೇಕೆನ್ನುವಂಥ ಆ ಒಂದು ಪ್ರೇಮವನ್ನು ಅಥವಾ ಒಂದು ಕಾಮವನ್ನು ಬೆಂಕಿಯಲ್ಲಿ ಸುಟ್ಟು ಯಾಗವನ್ನು ಮಾಡಿದ ಮೇಲೆ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ಪುತ್ರಗಾಮೇಶಿ ಯಾಗವನ್ನು ಮಾಡುತ್ತಾ ಮಾಡುತ್ತಾ ಸತ್ಪವಿತ್ರನಾದಂಥ ಯಜ್ಞನಾರಾಯಣ ಪಾಯಸ ಅನ್ನದ ಭಾಂಡವನ್ನು ಕೊಟ್ಟಂತೆ. ಅದನ್ನು ದಶರಥ ಚಕ್ರವರ್ತಿ ತನ್ನ ಮಡದಿಯರಿಗೆ ಹಂಚಿದರಂತೆ. ಆ ಮೂಲಕವಾಗಿ ಹುಟ್ಟಿಕೊಂಡವರು 4 ಮಕ್ಕಳು. ಜ್ಯೇಷ್ಠರಾದವನು ನಮ್ಮೊಡೆಯ ಶ್ರೀರಾಮಚಂದ್ರ, ಅವನ ಬೆನ್ನಲ್ಲೇ ಬಂದನಂತೆ ಭರತ. ಸುಮಿತ್ರಾದೇವಿಗೆ ಮಕ್ಕಳಾಗಿ ಶತ್ರುಹರ ಮತ್ತು ಲಕ್ಷ್ಮಣರು ಹುಟ್ಟಿಕೊಂಡ್ರಂತೆ. ಇದೆಲ್ಲ ಸತ್ಯ ಅಂದರೆ ನಮ್ಮ
ಆಮೇಲೆ ಜನಕನ ಮಾತಿಗೋದು ದಿನಕರ ವಂಶಾಬ್ದಿ ಚಂದ್ರ ಘನತರವಾಗಿ ಬರೋನವರೆಗೆ ಬರುವಾಗ ಮನ ಕರಗಿ ನೀವು ಲಕ್ಷ್ಮಣ ಸಹಿತ ಮೂವರು ನೆಲೆಸಿದಂತ ಪಂಚವಟಿ ವನಸಮೀಪದಿ ತರಿದು ಮೂಗ ಲಕ್ಕಸಿಯ ಖರದೂಷಣಾದಿಗಳ ತರಿದು ಮೂಗ ಲಕ್ಕಸಿಯ ಖರದೂಷಣಾದಿಗಳ ಹರಿಯ ಪೊಂಬಿಗವ ಕಂಡು ನಾವು ಆಶ್ಚರ್ಯದಿಂದ ತರಬೇಕೆಂದು ನೀವು ಚಿತ್ತವೀಸಿದೇವಿ ನಿಮ್ಮ ವರ್ತಮಾನವಲ್ಲ ಮೇಲೆ ಆಮೇಲೆ ಬೆಳೀತಾ ಬೆಳೀತಾ ಇದ್ದ ಹಾಗೆ ವಸಿಷ್ಠರ ಮಾರ್ಗದರ್ಶನ ವಿಶ್ವಾಮಿತ್ರ ಗುರುತುವಿಂದಲಾಗಿ ಮಕ್ಕಳೆಲ್ಲ ಅರಮನೆಯಲ್ಲಿ ಬೆಳಗಿದ್ರಂತೆ. ಅದರಲ್ಲಿಯೂ ನಿಮ್ಮವರಾದಂತಹ ಶ್ರೀರಾಮಚಂದ್ರ ಹಾಗೂ ತಮ್ಮ ಲಕ್ಷ್ಮಣ ಯಾವಾಗ ಜೊತೆಯಾಗಿ ಇದ್ರಂತೆ. ಆ 4 ಗಂಡು ಮಕ್ಕಳಿಗೆ ಸೀತೆ ಎನ್ನುವ ಆ ಒಂದು ಸ್ವಯಂವರದ ಪ್ರಕರಣದಲ್ಲಿ ಆ ಅರಮನೆಯ 4 ಹುಡುಗಿಯರು ಹೆಂಡಂದಿರಾಗಿ ಬಂದರಂತೆ. ಸೀತೆ ರಾಜರ್ಷಿ ಜನಕನ ಮಗಳಾಗಿ ಹುಟ್ಟಿಕೊಂಡವರಂತೆ. ಅಂತ ಸೀತೆಯನ್ನು ನಮ್ಮ ಹಿರಿದರೆ ಮದುವೆಯಾದ ಮೇಲೆ ನಿಮ್ಮ ತಂಗಿಯಂದರನ್ನು ಅವರ ತಮ್ಮಂದರು ಮೂವರು ಮದುವೆಯಾದರಂತೆ. ಪ್ರೀತಿಯಿಂದ ಅವರನ್ನೆಲ್ಲ ಅರಮನೆಗೆ ವೈಭವದಿಂದ ಬಂದಾದ ಮೇಲೆ ನಿಮ್ಮ ಮಾವನವರಿಗೆ ಅರ್ಥಾತ್ ನೇಮಿರಾಜನ ದಶರಥ ಚಕ್ರವರ್ತಿಗಳಿಗೆ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನಿಸಿದಾಗ ಅದು ಕೈತಪ್ಪಿ ಹೋಯಿತಂತೆ. ಚಿಕ್ಕಮ್ಮನ ಮಾತಿನ ಪ್ರಕಾರ ತಾವೆಲ್ಲರೂ ವನಕ್ಕಾಗಿ ಹೊರಟು ಬಂದಿರಂತೆ. ನಿಮಗಿಬ್ಬರಿಗೆ ದೀಕ್ಷೆಯಲ್ಲಂದರೂ ಕೂಡ ಅರಸನಿದ್ದಲ್ಲೇ ಅರಮನೆ, ಕಾಡಾದರೂ ನಿಮಗೆ ನಾಡೇ ಎಂದು ಭಾವಿಸಿ ಪತಿಯೊಂದಿಗೆ ಹೆಜ್ಜೆ ಹಾಕಿ ಬಂದ್ರಿ. ಆಗ ನಿಮ್ಮನ್ನು ಅನುಸರಿಸಿಕೊಂಡವರಿದ್ದಾರೆ ಮಣದೇವರು. ಬಂದು ಪಂಚವಟಿಯ ಪುಣ್ಯ ಪ್ರದೇಶದಲ್ಲಿ ತಾವು ಎಲೆಮನೆಯನ್ನು ಮಾಡಿಕೊಂಡು ಬದುಕ್ತಿರುವಂತಹ ಕಾಲಕ್ಕೆ ರಾಕ್ಷಸಿಯೋರ್ಗಳು ಬಂದು ಪುರುಷಾತಿಕ್ರಮಣಕ್ಕೆ ಪ್ರಯತ್ನ ಮಾಡಿದ್ದಂತೆ. ಆ ಮೂಲಕವಾಗಿ ಹಗೆನಿಸಿಕೊಂಡಂತ ಆಕೆ ತನ್ನ ಅಣ್ಣನಲ್ಲಿ ಕೂರಿಕೊಂಡರು. ಕರದೂಷಣಾದಿ ದೈತ್ಯರನ್ನು ಎತ್ತಿದ ನನವನ್ನಿರಿಸುವುದರ ಬದಲಾಗಿ ಸಂಹರಿಸಿ ಆಮೇಲೆ ಬೆವರೋಡಿಸಿಕೊಂಡ್ರಂತೆ ನಿಮ್ಮ ಪತಿದೇವರು. ಆನಂತರ ನಿಮ್ಮ ಎಲೆಮನೆಗೆ ಬಂದಂಥ ಕಾಂಚನ ಮೃಗವನ್ನು ಕಂಡು ತಾವು ಭ್ರಮಿತರಾಗಿ ತನಗದು ಬೇಕೇ ಬೇಕೆನ್ನುವ ಹಾಗೆ ಹಠ ಹಿಡಿದಿರಂತೆ. ತರುವುದಕ್ಕಾಗಿ ರಾಮದೇವರು ಹೋದರು. ಭಾರತದ ಲಕ್ಷ್ಮಣದೇವರನ್ನು ತಾವು ಕಳಿಸಿಕೊಟ್ರಿ. ಆಗ ತಮ್ಮನ್ನು ದುಷ್ಟ ರಾವಣನನ್ನು ಅಪಹರಿಸಿಕೊಂಡು ಅದನ್ನು ಅನುಸರಿಸಿಕೊಂಡು ಪ್ರಭುವು ಹುಡುಕೊಂಡು ಶಿವಮೊಗ್ಗದವರೆಗೆ ಬಂದರು. ಅಲ್ಲಿ ನಮ್ಮೊಡೆಯ ಸುಗ್ರೀವನನ್ನು ಕಂಡರು. ಅವರೊಳಗೆ ಮೈತ್ರಿ ಏರ್ಪಟ್ಟು ಇವತ್ತು ಇಲ್ಲಿವರೆಗೆ ಬರುವ ಹಾಗಾಯಿತಮ್ಮ. ನಿಮ್ಮನ್ನು ಅರಸುತ್ತಾ ಬಂದವನಾದ ನಾನು ವಾಯುದೇವನ ಪುತ್ರ ವೀರ ಹನುಮ ತಮ್ಮ ದರ್ಶನಕ್ಕಾಗಿ ಬಂದಿದ್ದೇನೆ. ಇದೆಲ್ಲ ಸತ್ಯ ಅಲ್ಲಮ್ಮ? ಕಣ್ಣೊಳಶ್ರುಗಳು ಜಾರಿದವು. ಕಣ್ಣೊಳಶ್ರುಗಳು ಜಾರಿದವು. ಹೂಳಿದಂತ ಶೋಕ ಜಲಮಯ ಶರದಿ ಗಾಳಿಗೊಂಡಿದ ದೀಪದಂತೆ ತಲ್ಲಣಿಸಿ ರೋಮಾಳಿ ನೆಟ್ಟನೆ ಕುರಿತು ಬೀಳುಗೊಂಡುದು ಸಂಶಯದೊಳರ್ಥ. ಬೀಳುಗೊಂಡುದು ಮನಸ್ಸು ಸಂಶಯದೊಳರ್ಥ.
ಬಲಗಾಲ ತೊಡೆಯಲಿ ಮತ್ಸ್ಯ ಉಂಟಂತೇನೆ 4 ಪಾಲಳು ಉತ್ತುಳಿಯೇ ಸಂಶಯ 4 ಪಾಲಳು ಉತ್ತುಳಿಯೇ ಚಂಚಲ ಬಳಿಕ ಕುರುಗಳ ನೀಲ ತಳೆಗೆ ನಮ್ಮಮ್ಮನಿಗೆ ಸ್ವಲ್ಪ ಸ್ವಲ್ಪವೇ ವಿಚಾರ ಅರ್ಥ ಆಗ್ತಾ ಇದೆ. ರಾಮಧ್ಯಾನವನ್ನು ಮಾಡ್ತಾ ಇದ್ರು ಕೂಡ ಒಂದು ಆ ಅಲೆಯನ್ನು ನನ್ನ ಬಳಿಗೆ ಕಳಿಸಿಕೊಟ್ಟಿದ್ದಾರೆ. ನಾನು ಸ್ಪಂದಿಸ್ತಾ ಇದ್ದೇನೆ ಅನ್ನೋದು ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕಣ್ಣು ಜಲ ತುಂಬಿ ಅಷ್ಟಬಿಂದುಗಳಾಗಿ ಸುರಿತಾ ಇದ್ದಾವೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕು ಅಂತಿಲ್ಲ. ಆನಂದ ಬಾಷ್ಪವೇ ಇದುವರೆಗೆ ತಾನತ್ತದ್ದು ಅಥವಾ ದಾನವನವನ್ನು ಇತ್ತದ್ದು ಎಲ್ಲವೂ ಕೂಡ ಈಗ ವ್ಯರ್ಥವಾಗಿದೆ. ಹೊಸತಾಗಿ ಏನೋ ಕೇಳಿಸ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇದೆ ಅಮ್ಮನಿಗೆ. ರಾಕ್ಷಸರ ಮಾಯೆ ಅಲ್ಲ ಅಂತ ಸ್ಪಷ್ಟವಾಗಿದೆ. ಹಾಗಾದ್ರೆ ನಾವೊಂದು ಆಂತರಂಗಿಕವಾದ ಕೆಲವೊಂದು ವಿಚಾರವನ್ನು ಹೇಳಿದ್ರೆ ಪ್ರಾಯಶಃ ಅಮ್ಮನಿಗೆ ಅರ್ಥ ಆಗ್ತದೋ ಏನು. ತಾಯೇ, ಅತ್ಯಂತ ಸೂಕ್ಷ್ಮ ವಿಚಾರವನ್ನು ನಾನು ಹೊರಟು ಬರುವಾಗ ನನ್ನ ದೇವರು ನನ್ನ ಬಳಿಯಲ್ಲಿ ಕಿವಿಯಲ್ಲಿ ಮೆಲ್ಲಗೆ ಹೇಳಿದ್ರಮ್ಮ. ತಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಲಾಂಛನಗಳು, ಕೆಲವೊಂದು ಕುರುಹುಗಳ ಬಗ್ಗಾಗಿ ನನಗೆ ಹೇಳಿದ್ದಾರೆ. ತಮ್ಮ ಕಾಲಿನಲ್ಲಿ ಪದ್ಮ ರೇಖೆಗಳು ಉಂಟಂತೆ, ಆಮೇಲೆ ಬಲತೊಡೆಯ ಮೇಲೆ ಮತ್ಸ್ಯ ಲಾಂಛನ. ಇದೆಲ್ಲ ಸತ್ಯ ಅಲ್ವೇನಮ್ಮ? ನನ್ನ ದೊರೆ ನನ್ನನ್ನು ವೈಯಕ್ತಿಕವಾಗಿ ಕರೆದು ಹನುಮಾನ್ ಅನ್ನುವ ಹಾಗೆ ಕಿವಿಯಲ್ಲಿ ಹೇಳಿದಂಥ ಕುರುಹುಗಳೆಲ್ಲ ನಿಜ ತಾನೇ ತಾಯಿ? ನಿಜ ಹೌದಷ್ಟೇ. ನಮ್ಮಲ್ಲಿ ವಿಶ್ವಾಸ ಬರ್ತಾ ಇದೆ. ಇನ್ನೂ ಒಂದೆರಡು ಘಟನೆಗಳನ್ನು ಹೇಳಿದ್ರೆ ಚಿತ್ರಕೂಟದಲ್ಲಿ ನೀವು ಜಲ ಕ್ರೀಡೆಯ ಮಾಡುವಾಗ ಅತ್ತದ್ದು ಸರಿಯೇ ಮತ್ತೊಂದು ಗುರುತ ಕೇಳಿ ಅತ್ರಿ ಮುನಿವರಿಯದ ಹತ್ತಿಯಾದ ಸುಯೋಧಿ ಭೂಷಣರ ಇದ್ದದ್ದು ಸರಿಯೇ ಚಿತ್ರಕೂಟದಲ್ಲಿ ನೀವು ಜಲ ಕ್ರೀಡೆಯಾಡುವಾಗ ಅಮ್ಮ, ನಾವೆಲ್ಲರೂ ಚಿತ್ರಕೂಟದಲ್ಲಿರುವಂತಹ ಕಾಲಕ್ಕೆ ನಮ್ಮ ಪ್ರಭು ತಮ್ಮನ್ನು ಜಲಕ್ರೀಡೆಯಾಗ ಕರ್ಕೊಂಡು ಹೋದರಂತೆ. ಆಡುತ್ತಾ ಆಡುತ್ತಾ ಆಮೋದ ಪ್ರಮೋದದಲ್ಲಿ ಮುಳುಗಿರುವಂತಹ ಕಾಲಕ್ಕೆ ತಮ್ಮನ್ನು ಹೀಗೆ ಮುಂದೆ ಎತ್ತಿ ಬೀಸಿ ಒಗೆದರಂತೆ. ಆ ಕಾಲಕ್ಕೆ ತಾವು ಅಯೋಮಯ ಸ್ಥಿತಿ ಉಂಟಾಗಿ ಕಣ್ಣೀರೇ ಹಾರಿಸಿದರಂತೆ. ಸತ್ತವೇ ನಮ್ಮ ಒಂದು ಜೀವನದ ಆನಂದದ ಕ್ಷಣ ಇದಾಗಿತ್ತು. ಆಮೇಲೆ ತಾವು ಮುಂದಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಹಾಗೆ ಧರ್ಮ ಸೂಕ್ಷ್ಮರ ಬಗ್ಗೆ ಚರ್ಚಿಸ್ತಾ ಅತ್ರಿಮುನಿಗಳ ವಾರ್ಷಿಕರ ಆಶ್ರಮಕ್ಕೆ ಬಂದರಂತೆ. ತಮಗೆ ಉತ್ತಮವಾದ ಆತಿಮೂರ್ತಿಯನ್ನು ನೀಡಿದಂತಹ ಋಷಿಗಳ ಪತ್ನಿ ಪರಮಪತಿವ್ರತೆ ಆಕೆ ತಮಗಾಗಿ ವಿಶೇಷ ಆಭರಣಗಳನ್ನೆಲ್ಲ ಕೊಟ್ಟದ್ದು ನಿಜ ಅಲ್ವೇನಪ್ಪ? ಅದನ್ನೆಲ್ಲ ತಾವು ಸ್ವೀಕರಿಸಿದಂತೆ. ಹಾಗಾಗಿ ಮುನಿಗಳಿಂದ ಋಷಿಗಳಿಂದ ಋಷಿವಟುಗಳಿಂದ ಋಷಿವಧುಗಳಿಂದ ತಾವು ಪುರಸ್ಕೃತರಾದವರಿದ್ದೀರಿ. ಈ ಎಲ್ಲ ವಿಚಾರಗಳು ತಮಗೆ ವೇದ್ಯವಾಗಿದೆ ಅಷ್ಟೇ. ಅನ್ನುವ ಸಮಯದಂತಹ ಕಾಲಕ್ಕೆ ಕಾಕಾಸುರ ತಾನು ತಮ್ಮ ಮೇಲೆ ವಕ್ರದೃಷ್ಟಿ ನೆರೆಸಿಕೊಂಡು ಬಂದರಂತೆ. ಪ್ರಭುಗಳ ಗಮನಕ್ಕೆ ಬಂದದ್ದೇ ತಡ ಅವನನ್ನು ಆ ಕ್ಷಣವೇ ಸಂಹಾರ ಮಾಡಿ ತಮಗೆ ಬಂದಂತ ಈ ಗುರು ಪ್ರಸಂಗವನ್ನು ಈಗಲಾಡಿಸಿದ್ದನಂತೆ. ಆದರೆ ಇನ್ನು ಒಂದು ಕೊನೆಯ ಕೇಳು ಈ ಮಾತಲ್ಲ ಸುಳ್ಳಾದರೆ ಅಂಗದೇ ಕೇಳಿ ಮಾತಲ್ಲ ಸುಳ್ಳಾದರೆ ಮಂಗಳ
ಕಥೆಯೆಂದು ತಮಗನಿಸಿದರೂ ಕೂಡ ಅಥವಾ ಯಾರೋ ಈ ಕಥೆಯನ್ನು ಯಾರಿಗೋ ಹೇಳಿದಾಗ ಕೇಳಿಸಿಕೊಂಡಂತ ಒಬ್ಬನಿರಬಹುದು ಅಂತ ತಾವು ಆಲೋಚನೆ ಮಾಡುವುದಾದ್ರೆ ಅದನ್ನೆಲ್ಲ ನೀವು ಬಿಟ್ಟು ಬಿಡಿಯಮ್ಮ. ತಮ್ಮ ಮನಸ್ಸಿಗೆ ದೃಢವಾಗಬೇಕು. ಹಂಗನೆ ಕೇಳಿ ಈ ಮಾತೆಲ್ಲ ಸುಳ್ಳಾದರೆ ತಾವು ನಿಜವಾಗಿ ಅರ್ಥವಿಸಿಕೊಳ್ಳಬೇಕಾದಂಥ ಕೊಳ್ಳಬಲ್ಲಂಥ ಒಂದು ವಿಚಾರ ಇದೆ ತಾಯಿ. ಪ್ರಭು ನಾವು ಹೊರಡುವಂತಹ ಕಾಲಕ್ಕೆ ನನ್ನ ಹತ್ತಿರಕ್ಕೆ ಕರೆದು ನೀನಾಡುವ ಮಾತುಗಳೆಲ್ಲ ಸೀತೆಗೆ ಅರ್ಥ ಆಗದೆ ಹೋದರೆ ಅಥವಾ ಆಕೆ ಮನವರಿಕೆ ಮಾಡಿಕೊಳ್ಳದೇ ಇದ್ದರೆ ನಿನಗೊಂದು ವಿಶೇಷವಾದಂಥ ಕಾಣಿಕೆಯನ್ನು ಸೀತೆಗೆ ಕೊಡುವುದಕ್ಕಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಮ್ಮ ಬಹಳ ಭಾವಭಕ್ತಿಯಿಂದ ಅದನ್ನು ಶಿರಾಧಾರೆ ಮಾಡಿಕೊಂಡು ತಗೊಂಡು ಬಂದಿದ್ದೇವೆ. ದೇವರಿಗೆ ಅರ್ಪಣೆ ಆಗುವಂಥದ್ದೆಲ್ಲ ಹಾಗೇ ಆಗಬೇಕು ಎನ್ನುವ ಹಾಗೆ ಅಮ್ಮ ಇದೊಂದು ವಿಶೇಷವಾದಂಥ ಉಂಗುರ ಪ್ರಭು ಶ್ರೀರಾಮ ತನ್ನ ಕಿರು ಬೆರಳಿನಲ್ಲಿ ಎರಿಸಿಕೊಂಡ ಈ ಉಂಗುರ. ಹೌದು ನೋಡಿ ಅಮ್ಮ, ಇದು ನನ್ನ ದೇವರದ್ದು. ನನ್ನ ಹಾಗೆ ಒಮ್ಮೆ ಕಣ್ಣರಳಿಸಿ ನೋಡಬೇಕು ತಾಯಿ. ಶ್ರೀರಾಮ ಕರಕಂಜದಂಗುಲಿಯೊಳಿಟ್ಟ ಶ್ರೀರಾಮ ಕರಕಂಜದಂಗುಲಿಯೊಳಿಟ್ಟ ಮುದ್ರೆಯು ನೋಡುತ್ತ ನಾರಿ ಜಾನಕಿ ತೋಷಿಸುತ್ತಲದನು ಕಣ್ಗಳಿಗೆ ಕಣ್ಗಳಿಗೆ ತಾನುತ್ತ ಶೋಕ ಬಿಂದು ಜಲಗಳು ಹೇರಾಳಾಕೃತಿ ಶೋಕ ಬಿಂದು ಜಲಗಳು ಸರ್ವೇಂದ್ರಿಯವು ಲೇಪಿಸಲು ಕಾರುಣ್ಯಾಂಬುದಿ ರಾಮ ರಾಮ ಕಾರುಣ್ಯಾಂಬುದಿ ರಾಮ ರಾಮ ಎನ್ನುತ್ತ ಆಶಾ ಭಾವದಿ ಕಂಡಳು. ಕಾರುಣ್ಯಾಂಬುದಿ ರಾಮ ರಾಮ ಎನ್ನುತ್ತ ಆಶಾ ಭಾವದಿ ಕಂಡಳು. ಶ್ರೀರಾಮ ಕರ ಕಂಜದಂಗುಲಿಯೊಳಿಟ್ಟ ಮುದ್ರೆಯು ನೋಡುತ್ತ ನೋಡುತ್ತಿದ್ದೇನೆ. ಅದು ನನ್ನ ಕರೆಗಳಲ್ಲಿ ನನ್ನೊಲ್ಲವನಾದಂತಹ ಶ್ರೀರಾಮಚಂದ್ರನ ಕಿರುಬೆರಳಿನಲ್ಲಿದ್ದಂತಹ ಮುದ್ರೆ ಉಂಗುರವನ್ನು ನಾನು ಕಾಣುತ್ತಾ ಇದ್ದೇನೆ. ಕೇವಲ ಆಭರಣವಾಗಿ ನಾನು ಇದನ್ನು ಕಾಣುತ್ತಿಲ್ಲ. ಇದರಲ್ಲಿ ನನ್ನ ಸ್ವಾಮಿಯಾದಂತಹ ಶ್ರೀರಾಮಚಂದ್ರನನ್ನೇ ಪ್ರತ್ಯಕ್ಷವಾಗಿ ನಾನು ಕಾಣುತ್ತಾ ಇದ್ದೇನೆ. ಪರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ದಿವ್ಯವೂ ಮನೋಹರವಾದಂತಹ ರೂಪವನ್ನು ಈ ಉಂಗುರದಲ್ಲಿ ನಾನು ಕಾಣುತ್ತಿದ್ದೇನೆ. ನನ್ನ ಜನ್ಮ ಸಾರ್ಥಕವಾಯಿತು, ಜನ್ಮ ಸಾರ್ಥಕವಾಯಿತು. ಅದು ಅಂದು ಪಂಚವಟಿಯಲ್ಲಿದ್ದಂತಹ ಆ ಹೊತ್ತಿನಲ್ಲಿ ಆ ಚಿನ್ನದ ಜಿಂಕೆಯನ್ನು ಕಂಡು ಆಸೆಯನ್ನು ಪಟ್ಟಂತಹ ಸ್ಥಿತಿಯಲ್ಲಿ ನನ್ನವರಲ್ಲಿ ನಾನು ಹಠವನ್ನು ಹಿಡಿದಾಗ, ಬೇಡ ರಕ್ಕಸರ ಮಾಯೆ ಎಂಬುದಾಗಿ ಹೇಳಿದರೂ ಕೇಳದೆ ಬೇಕೇ ಬೇಕು ಎಂಬುದಾಗಿ ಹಠವನ್ನು ಹಿಡಿದಾಗ, ಅದು ಧನುರ್ಧಾರಿಯಾಗಿ ತರುತ್ತೇನೆ ಎಂಬುದಾಗಿ ಹೊರಟು ನಿಂತಹ ನನ್ನ ಗಂಡನ ಬೆನ್ನನ್ನು
ನಾನು ಕೊನೆಯ ಬಾರಿ ನೋಡಿದ್ದು. ಆದರೆ ಈಗ ದಿವ್ಯಾಕೃತಿಯನ್ನು ಈ ಉಂಗುರದಲ್ಲಿ ಕಾಣುತ್ತಾ ಇದ್ದೇನೆ. ಇಷ್ಟಕ್ಕೂ ನನ್ನ ಜನ್ಮ ಸಾರ್ಥಕವಾಗಿದೆ. ಆದರೆ ಇದನ್ನು ಕಂಡ ಮೇಲೆ ಸುಮ್ಮನೆ ಉಳಿಯುವುದಲ್ಲ. ಅದಕ್ಕಾಗಿ ನನ್ನ ದೇಹವನ್ನೇ ದೇಗುಲವನ್ನಾಗಿಸಿದ್ದೇನೆ, ನನ್ನ ಹೃದಯವನ್ನೇ ಮಂಟಪವನ್ನಾಗಿಸಿದ್ದೇನೆ. ಅದರಲ್ಲಿ ಶ್ರೀರಾಮನ ಮೂರ್ತಿಯನ್ನು ನಾನು ನಿರ್ಮಿಸಿದ್ದೇನೆ. ಕಣ್ಣುಗಳಿಂದ ಬಸಿಯುತ್ತಿರುವಂತಹ ನನ್ನ ಕಣ್ಣೀರಿನಿಂದ ಅಭಿಷೇಕವನ್ನು ಮಾಡಿದ್ದೇನೆ. ಕಣ್ಣುಗಳನ್ನೇ ಹೂವಾಗಿ ಅರ್ಪಿಸಿದ್ದೇನೆ. ನನ್ನ ಮೂಗಿನ ಬಿಸಿಯುಸಿರೇ ನೀರಾಜನ, ಬಾಯಿಂದ ಬರುತ್ತಿರುವಂತಹ ಶಬ್ದಗಳೇ ಮಂತ್ರಘೋಷಗಳು. ಮಾನಸ ಪೂಜೆಯನ್ನು ಸ್ವೀಕರಿಸು ರಾಮ, ಸ್ವೀಕರಿಸು, ಸ್ವೀಕರಿಸು ಸ್ವಾಮಿ, ಸ್ವೀಕರಿಸು. ಅಮ್ಮನಿಗೆ ಗೊತ್ತಾಯ್ತು. ಇಷ್ಟಕ್ಕೂ ಇಂತಹ ಸೌಭಾಗ್ಯವನ್ನು ಒದಗಿಸಿದಂತಹ ಪುಣ್ಯಾತ್ಮ ಯಾರು ಅಂತ ನಾನು ಈಗ ನೋಡುತ್ತಾ ಇರುವುದು. ಅಲ್ಲ